ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್ ಹಾವೇರಿ. ಸುಲಭವಾಗಿ ಕಾರ್ ಡ್ರೈವಿಂಗ್ ಕಲಿಯಿರಿ ಲೆಸನ್ 4. ನಾವು ಥರ್ಡ್ ಲೆಸನಲ್ಲಿ ಕ್ಲಚ್ಚು, ಬ್ರೇಕು ಮತ್ತು ಆಕ್ಸಿಲೇಟರ್ನ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಲೆಸನ್ 4ಅಲ್ಲಿ ನಾವು ಗೇರ್ ಶಿಫ್ಟಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಯ ವಿಡಿಯೋದಲ್ಲಿ ನಾವು ಕ್ಲಚ್ಚು, ಬ್ರೇಕು, ಆಕ್ಸಿಲೇಟರ್ನ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ಪಾರ್ಟ್ ಅಂದರೆ ಗೇರ್ ಶಿಫ್ಟಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮಗೆ ಎರಡು ರೀತಿಯ ಕಾರ್ಗಳು ನೋಡೋದಕ್ಕೆ ಸಿಗ್ತವೆ. ಒಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಹೊಂದಿರುವಂಥ ಕಾರ್ಗಳು, ಇನ್ನೂ ಒಂದು ಆಟೋಮೆಟಿಕ್ ಗೇರ್ ಬಾಕ್ಸ್ ಹೊಂದಿರುವ ಕಾರು. ಈ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಹೊಂದಿರುವ ಕಾರ್ಗಳಲ್ಲಿ ಗೇರ್ನ ನಾವೇ ಚೇಂಜ್ ಮಾಡಬೇಕಾಗಿರುತ್ತೆ ಸ್ಪೀಡಿಗೆ ತಕ್ಕಂಗೆ. ಆಟೋಮೆಟಿಕ್ ಕಾರ್ಗಳಲ್ಲಿ ಅದರಲ್ಲಿ ಆಪ್ಷನ್ ಇರುತ್ತೆ, ಗಾಡಿ ಮುಂದೆ ಹೋಗೋದಕ್ಕೆ, ಹಿಂದೆ ಹೋಗೋದಕ್ಕೆ ಅಥವಾ ನಿಲ್ಲಿಸೋದಕ್ಕೆ. ನಾವು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಹೊಂದಿರುವಂತಹ ಕಾರ್ಗಳನ್ನ ಚಲಾಯಿಸಿದರೆ ಸಾಕು, ಆಟೋಮೆಟಿಕ್ ಕಾರ್ಗಳನ್ನ ಕೂಡ ನಾವು ಚಲಾಯಿಸ್ಬೋದು. ಇವಾಗ ನಾನು ಕೂತ್ಕೊಂಡಿರೋದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಹೊಂದಿರುವಂತಹ ಕಾರು. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ಗೇರ್ ಶಿಫ್ಟಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ. ನಾವಿವಾಗ ಕಾರ್ನ ಸ್ಟಾರ್ಟ್ ಮಾಡೋಣ. ಕ್ಲಚ್ ಪ್ರೆಸ್ ಮಾಡಿ ಕೀನ ಈ ರೀತಿ ತಿರುಗಿಸಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಶುರುವಾಗೋದಕ್ಕಿಂತ ಮುಂಚೆ ಹ್ಯಾಂಡ್ ಬ್ರೇಕ್ ಅಪ್ಲೈಯಲ್ಲಿದೆಯೋ ಅಲ್ವ ಅದನ್ನೊಂದು ನೋಡ್ಕೊಂಬಿಡಿ. ಈಗ ನೆಕ್ಸ್ಟ್ ಗಾಡಿನ ಮೂವ್ ಮಾಡಬೇಕಲ್ವ. ಗಾಡಿ ಮೂವ್ ಮಾಡಬೇಕಂದ್ರೆ ನಾವು ಕ್ಲಚ್ನ ಪ್ರೆಸ್ ಮಾಡಬೇಕು, ಮೊದಲನೇ ಗೇರ್ಗೆ ಹಾಕಿ ನಾವು ಮೂವ್ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲ ಕಾರುಗಳಲ್ಲಿ 5 ಸ್ಪೀಡಿನ ಗೇರ್ ಬಾಕ್ಸೇ ಇರುತ್ತೆ, 1ರಿಂದ 5. ನಾವು ಕಾರ್ನ ಮೂವ್ ಮಾಡೋದಕ್ಕೆ ಯಾವಾಗಲೂ ಮೊದಲನೇ ಗೇರನ್ನೇ ಬಳಸ್ತೀವಿ. ನಾವು 2ನೇ ಗೇರಲ್ಲಿ ಮೂವ್ ಮಾಡಬಾರ್ದು, ಯಾಕಂದರೆ ಸ್ಟಾರ್ಟಿಂಗ್ ಅಂದರೆ ಮೊದಲನೇ ಗೇರು. ನಾವು ಮೊದಲನೇ ಗೇರ್ ಹಾಕಿನೇ ಯಾವಾಗಲೂ ಮೂವ್ ಮಾಡಬೇಕು. ಈ ಗೇರ್ಗಳ ಬಗ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಈ ಗೇರ್ ಈಗ ಮಿಡ್ಲ್ ಇದೆ ಅಲ್ವಾ, ಈ ಲೆಫ್ಟು ರೈಟು ಫ್ರೀ ಇರುತ್ತೆ. ಇವಾಗ ಗಾಡಿ ನ್ಯೂಟ್ರಲಲ್ಲಿದೆ ಅಂತ ಅರ್ಥ, ಅಂದರೆ ಯಾವುದೇ ಗೇರು ಎಂಗೇಜ್ ಆಗಿಲ್ಲ ಅಂತ ಅರ್ಥ. ಇದನ್ನೊಂದು ನೀವು ಕನ್ಫರ್ಮ್ ಮಾಡ್ಕೊಂಡಿರಬೇಕು. ಇವಾಗ ನ್ಯೂಟ್ರಲಲ್ಲಿದೆ ಕಾರು. ಇದರಲ್ಲಿ 1ರಿಂದ 5 ಸ್ಪೀಡ್ವರೆಗೂ ಇದೆ. ಈ ಗೇರ್ ಅಂದರೆ ನೀವು ತಲೆಯಲ್ಲಿ ಏನು ಇಟ್ಕೋಬೇಕಂದ್ರೆ ಸ್ಪೀಡ್ ಅಂತ ಲೆಕ್ಕ ಇಟ್ಕೊಂಬಿಡಿ. ಇವಾಗ ನಾವು ಸ್ಟಾರ್ಟಿಂಗ್ ಮೊದಲನೇ ಸ್ಪೀಡಿಂದ ಹೋಗಬೇಕಲ್ವ, ಗಾಡಿನ ಮೂವ್ ಮಾಡಬೇಕಷ್ಟೇ. ಯಾವಾಗಲೂ ನಾವು ಮೊದಲನೇ ಗೇರಲ್ಲೇ ಮೂವ್ ಮಾಡಬೇಕು. ಈ ಲೆಫ್ಟ್ ಪ್ರೆಸ್ ಮಾಡಿ ಮುಂದೆ ತಳ್ಳಿದರೆ ಗಾಡಿ ಮೊದಲನೇ ಗೇರಿಗೆ ಎಂಗೇಜ್ ಆಗುತ್ತೆ, ನಾವು ಮೂವ್ ಮಾಡ್ಬೋದು. ಮೂವ್ ಮಾಡ್ತಾ ಮಾಡ್ತಾ ಅದಕ್ಕಿಂತ ಒಂದು ಸ್ವಲ್ಪ ಸ್ಪೀಡ್ ಬೇಕಂದರೆ ನಾವು ಹೀಗೆ ಮಿಡ್ಲ್ ತಂದು ಹಿಂದೆ ತಳ್ಳಿದರೆ 2ನೇ ಗೇರ್ ಎಂಗೇಜ್ ಆಗುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಸ್ಪೀಡಾಗಿ ಹೋಗ್ಬೋದು. ಅದಕ್ಕಿಂತ ಇನ್ನೂ ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕಂದ್ರೆ ಗೇರ್ನ ಮಿಡ್ಲ್ ಕೈ ಬಿಟ್ಬಿಡಬೇಕು. ಈ ರೀತಿ ಮಿಡ್ಲ್ ಕೈ ಬಿಟ್ಟು ಮುಂದೆ ತಳ್ಳಿದರೆ 3ನೇ ಗೇರ್ಗೆ ಎಂಗೇಜ್ ಆಗಿರುತ್ತೆ. ಮತ್ತು ಅದಕ್ಕಿಂತ ಸ್ಪೀಡ್ ಬೇಕಂದರೆ ಮತ್ತೆ ಮಿಡ್ಲ್ ನ್ಯೂಟ್ರಲ್ ಮಾಡಬೇಕು, ಹಿಂದೆ ತಳ್ಳಿದರೆ 4ನೇ ಗೇರ್ ಎಂಗೇಜ್ ಆಗುತ್ತೆ. ಇನ್ನು ಅದಕ್ಕಿಂತ ಫುಲ್ ಸ್ಪೀಡ್, ಟಾಪ್ ಸ್ಪೀಡ್ ಅಂದರೆ ಕಾರಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಇರುತ್ತೆ ಅಲ್ವಾ, ಅಷ್ಟು ಸ್ಪೀಡು ಈ 5ನೇ ಗೇರಲ್ಲೇ ಹೋಗಬೇಕು. 5ನೇ ಗೇರ್ ಹಾಕಬೇಕಂದ್ರೆ ಈ ರೀತಿ ರೈಟ್ ತಳ್ಳಬೇಕು, ಮುಂದೆ ತಳ್ಳಿದರೆ 5ನೇ ಗೇರ್ ಎಂಗೇಜ್ ಆಗಿರುತ್ತೆ. ಇವಾಗ ಮೊದಲನೇ ಗೇರ್ ಹಾಕಿರ್ತೀವಿ, ಮೊದಲನೇ ಗೇರ್ ಹಾಕಿ 2ನೇ ಗೇರ್ ಹಾಕಬೇಕಂದ್ರೆ ಮಿಡ್ಲ್ ತಂದು ಈಗ ಹಿಂದೆ ತಳ್ಳಿಬಿಟ್ರೆ 2ನೇ ಗೇರ್ ಎಂಗೇಜ್ ಆಗುತ್ತೆ. ನಾವು ಮೊದಲನೇ ಗೇರಿಂದ 2ನೇ ಗೇರ್ ಎಂಗೇಜ್ ಆಗೋದಕ್ಕೆ ಇವಾಗ ಹಿಂದೆ ತಳ್ಳಿರ್ತೀವಿ, ಮತ್ತು ಈ ರೀತಿ ಮಿಡ್ಲ್ ತಂದು ಮತ್ತೆ ಈ ಕಡೆ ಲೆಫ್ಟ್ ಹೋಗಿ ಹಿಂದೆ ತಳ್ಳೋ ಅವಶ್ಯಕತೆ ಏನಿರಲ್ಲ. ಇದು ಲೆಫ್ಟಿಂದ ರೈಟ್ವರೆಗೂ ನ್ಯೂಟ್ರಲ್ಲೇ. ಇದು ಮೊದಲನೇ ಗೇರಿಂದ 2ನೇ ಗೇರಿಗೆ ಹಾಕುವಾಗ ಈ ರೀತಿ ಮಿಡ್ಲ್ ತಂದು ಹಿಂದೆ ಹಾಕಿಬಿಡಬೇಕು. ಸೆಕೆಂಡ್ ಗೇರು, ಇದು 3rd ಗೇರು, ಇದು 4th ಗೇರು, ಇದು 5th ಗೇರು. ಇನ್ನು ಇಲ್ಲಿ 6 ಅಂತ ಇದೆ ಅಲ್ವಾ, 6 ಅಂತ ಇರೋದು ರಿವರ್ಸ್ ಗೇರು. ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, ಇವಾಗ ನಾವು ಕಾರ್ನ ಸ್ಪೀಡಾಗಿ ಓಡಿಸ್ತಾ ಇರ್ತೀವಿ, 5ನೇ ಟಾಪ್ ಗೇರಲ್ಲಿ ಇರ್ತೀವಿ, ಒಂದು 60-70 ಕಿಲೋಮೀಟರ್ ಸ್ಪೀಡ್ ಮೇಲೆ ಗಾಡಿ ಓಡ್ತಾ ಇರುತ್ತೆ. ಆವಾಗ ನಾವು ಸಡನ್ಲಿ ರಿವರ್ಸ್ ಗೇರ್ ಏನಾದರೂ ಹಾಕಿದರೆ ಏನಾಗುತ್ತೆ, ಇಂಜಿನ್ ಗೇರ್ ಬಾಕ್ಸ್ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತ ಕೇಳ್ಬೋದು. ಈಗ ಗಾಡಿ ಮೂವಿಂಗಲ್ಲಿದ್ದಾಗ, ಗಾಡಿ ಸ್ಪೀಡಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ರಿವರ್ಸ್ ಗೇರ್ ಬೀಳೋದಿಲ್ಲ. ರಿವರ್ಸ್ ಗೇರ್ ಬೀಳೋದು ಗಾಡಿ ನಿಂತಾಗ ಮಾತ್ರ. ಗಾಡಿ ಸ್ಪೀಡಾಗಿ ಹೋಗ್ತಾ ಇರುತ್ತೆ, ಅವಾಗ ನಾವು ರಿವರ್ಸ್ ಗೇರ್ ಹಾಕ್ಬೇಕಂದ್ರೆ ಬೀಳಲ್ಲ. ಇಲ್ಲಿ ಲಾಕ್ ಇರುತ್ತೆ, ಲಾಕ್ ಸಿಸ್ಟಮ್ ಇರುತ್ತೆ. ನಾವು ರಿವರ್ಸ್ ಗೇರ್ ಹಾಕ್ಬೇಕಂದ್ರೆ ಗಾಡಿನ ಪೂರ್ತಿ ಸ್ಲೋ ಮಾಡಿ ಬ್ರೇಕ್ ಹಿಡಿದು ಗಾಡಿ ನಿಂತಾಗ ಮಾತ್ರ ರಿವರ್ಸ್ ಗೇರ್ ಬೀಳುತ್ತೆ. 1ರಿಂದ 5 ಮುಂದೆ ಚಲಾಯಿಸೋದಕ್ಕೆ. ಇದು 6 ಅಂತ ಇದೆ ಅಲ್ವಾ, ರಿವರ್ಸ್ ಗೇರ್. ಇದು ಗಾಡಿನ ಹಿಂದೆ ಚಲಾಯಿಸೋದಕ್ಕೆ. ಈ ರಿವರ್ಸ್ ಗೇರ್ ನಮಗೆ ಮ್ಯಾಕ್ಸಿಮಮ್ ಯೂಸ್ ಆಗೋದು ಗಾಡಿನ ನಾವು ಪಾರ್ಕ್ ಮಾಡಿರ್ತೀವಲ್ವ, ಅಲ್ಲಿಂದ ನಾವು ತೆಗಿಬೇಕಾಗಿರುತ್ತೆ. ಆ ಟೈಮಲ್ಲಿ ನಮಗೆ ರಿವರ್ಸ್ ಗೇರ್ ಯೂಸ್ ಆಗುತ್ತೆ. ಅಥವಾ ರನ್ನಿಂಗಲ್ಲಿ ಗಾಡಿ ಏನೋ ಹಿಂದೆ ಬರ್ತಾಯಿದೆ ಅಂದರೆ ನಾವು ನಮ್ಮ ಗಾಡಿನ ಹಿಂದೆ ಬಿಡಬೇಕಂದ್ರೆ ನಾವು ರಿವರ್ಸ್ ಗೇರ್ನ ಯೂಸ್ ಮಾಡಬೇಕಾಗುತ್ತೆ.
ಈ ರಿವರ್ಸ್ ಗೇರ್ ಯೂಸ್ ಆಗೋದು ಗಾಡಿನ ನಾವು ಹಿಂದ್ಗಡೆ ಚಲಾಯಿಸ್ಬೇಕಾದ್ರೆ ಮಾತ್ರ. ನೋಡಿ, ರಿವರ್ಸ್ ಗೇರ್ ಹಾಕಿದ ತಕ್ಷಣ ಕ್ಯಾಮ್ರಾ ಆನ್ ಆಯಿತು. ನೀವು ಗೇರ್ ಶಿಫ್ಟಿಂಗ್ನ ಬಗ್ಗೆ ತುಂಬ ಕನ್ಫ್ಯೂಷನ್ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗೇರ್ ಅಂದರೆ ಸ್ಪೀಡ್, 1ರಿಂದ 5 ಇದು ಸ್ಪೀಡ್ ಅಂತ ತಿಳ್ಕೊಂಬೇಡಿ. ನೀವು ಮೊದಲನೇ ಗೇರಲ್ಲಿ ಜಸ್ಟ್ ಬರೀ ಮೂವ್ ಮಾಡ್ತೀರಾ. ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಹೋಗ್ಬೇಕಂದ್ರೆ ಸೆಕೆಂಡ್ ಗೇರ್, ಅದಕ್ಕಿಂತ ಸ್ಪೀಡ್ ಹೋಗ್ಬೇಕಂದ್ರೆ ಥರ್ಡ್ ಗೇರ್, ಅದಕ್ಕಿಂತ ಸ್ಪೀಡ್ ಹೋಗ್ಬೇಕಂದ್ರೆ ಫೋರ್ತ್ ಗೇರ್. ಇನ್ನು ಟಾಪ್ ಸ್ಪೀಡ್ ಅಂದರೆ 5ನೇ ಗೇರಲ್ಲಿ ನಾವು ಮೂವ್ ಮಾಡ್ತೀವಿ. ಇನ್ನು ಗಾಡಿ ರಿವರ್ಸ್ ಅಂದರೆ ಗಾಡಿನ ನಾವು ಹಿಂದಕ್ಕೆ ಬಿಡಬೇಕಂದ್ರೆ ಮಾತ್ರ ನಾವು ರಿವರ್ಸ್ ಗೇರ್ನ ಹಾಕಿ ನಾವು ಗಾಡಿನ ಹಿಂದ್ಗಡೆ ಬಿಡ್ಬೋದು. ಗಾಡಿ ಆಫ್ ಇದ್ದಾಗಲೇ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಗೇರ್ ಶಿಫ್ಟಿಂಗ್ನ ಬಗ್ಗೆ. 1 ಇರೋದು ಗಾಡಿ ಮೂವ್ ಮಾಡೋದಕ್ಕೆ ಮಾತ್ರ, 2 ಇರೋದು ಮೂವ್ ಮಾಡೋದಕ್ಕಿಂತ ಸ್ವಲ್ಪ ಸ್ಪೀಡಾಗಿ ಹೋಗೋದು. ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಅಂದರೆ 3, ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಅಂದರೆ 4, ಅದಕ್ಕಿಂತ ಸ್ಪೀಡ್ ಅಂದರೆ 5ನೇ ಗೇರು. ಇನ್ನು ಗಾಡಿನ ನಾವು ಹಿಂದೆ ಬಿಡಬೇಕಂದ್ರೆ ಈ ರಿವರ್ಸ್ ಗೇರ್ಗೆ ಹಾಕ್ಕೊಂಡು ನಾವು ಗಾಡಿನ ಮೂವ್ ಮಾಡೋದಿರುತ್ತೆ. ನೀವು ಗೇರ್ ಶಿಫ್ಟಿಂಗ್ನ ಬಗ್ಗೆ ಇಷ್ಟನ್ನು ತಿಳ್ಕೊಳ್ಳಿ. ಇದಿಷ್ಟು ನಾವು ಗೇರ್ ಶಿಫ್ಟಿಂಗ್ನ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.